ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಿರೋ ಮೂವಿ ಯಾವ್ದಂತಂದ್ರೆ ಇದೇ 2024ರಲ್ಲಿ ತೆಲುಗಲ್ಲಿ ಹಾರರ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ 105 ಮಿನಿಟ್ಸ್ ಎಕ್ಸ್ಪ್ಲನೇಷನ್. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮುಂದೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಕಾರ್ ಹೋಗೋದನ್ನ ತೋರಿಸ್ತಾರೆ. ಕಾರು ಹೋಗಿ ಪೆಟ್ರೋಲ್ ಬಂಕ್ ನಲ್ಲಿ ಸ್ಟಾಪ್ ಆಗುತ್ತೆ. ಕಾರಿಂದ ಒಬ್ರು ಇಳಿದು ಹೊರಗಡೆ ಬರ್ತಾರೆ. ಇವಳೇ ಈ ಮೂವಿಯ ಹೀರೋಯಿನ್, ಹೆಸರು ಜಾನು. ಈ ಮೂವಿಯಲ್ಲಿ ಇವರನ್ನ ಬಿಟ್ರೆ ಬೇರೆ ಯಾರು ಇರಲ್ಲ. ಸಿಂಗಲ್ ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡು ಈ ಮೂವಿನ ಮಾಡಿದ್ದಾರೆ. ಹಾಗೆ ಕಾರಿಗೆ ಡೀಸೆಲ್ ಫಿಲ್ ಮಾಡಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಬ್ಯಾಕ್ ಸೀಟ್ ನಲ್ಲಿ ಯಾರೋ ಕುಳಿತಿರೋ ಹಾಗೆ ಇವಳಿಗೆ ಅನ್ಸುತ್ತೆ. ಹಾಗೆ ಮಿರರ್ ನಲ್ಲಿ ನೋಡ್ತಿರ್ಬೇಕಾದ್ರೆ ಇವಳ ತರಾನೇ ಯಾರೋ ಒಬ್ರು ಕುಳಿತಿರೋ ಹಾಗೆ ಇವಳನ್ನೇ ನೋಡ್ತಿರೋ ಹಾಗೆ ಅನ್ಸುತ್ತೆ. ಇವಳು ಕಾರ್ ಸ್ಟಾಪ್ ಮಾಡಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಆವಾಗ ನಮಗೆ ತೋರಿಸ್ತಾರೆ ಇವಳ ತರಾನೇ ಒಂದು ಆತ್ಮ ಕಾರಿನ ಮುಂದೆ ನಿಂತಿರೋದನ್ನ. ಹಾಗೆ ಅದು ಕೂಡ ಸಡನ್ ಆಗಿ ಮಾಯ ಕೂಡ ಆಗತ್ತೆ. ಇವಳು ಅದೇ ಯೋಚನೆಯಿಂದ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಗೆ ರೀಚ್ ಆಗಿ ಕಾರನ್ನ ಪಾರ್ಕ್ ಮಾಡಿ ಮನೆಯೊಳಗೆ ಎಂಟ್ರಿ ಆಗ್ತಾಳೆ. ಲೈಟ್ಸ್ ಹಾಕ್ಲಿಕ್ಕೆ ನೋಡ್ಬೇಕಾದ್ರೆ ಪವರ್ ಕೂಡ ಕಟ್ ಆಗಿರುತ್ತೆ. ಹಾಗೆ ಇವಳು ಕ್ಯಾಂಡಲ್ ಗಳನ್ನ ಉರಿಸ್ತಾಳೆ. ಇವಳು ಯಾರಿಗೋ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಕಾಲ್ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಮತ್ತೆ ನೀರ್ ಕುಡಿಲಿಕ್ಕೆ ಫ್ರಿಡ್ಜ್ ನ ಡೋರ್ ಓಪನ್ ಮಾಡಿ ನೀರು ಕುಡಿತಿರ್ಬೇಕಾದ್ರೆ ಸಡನ್ ಆಗಿ ಕರೆಂಟ್ ಬರುತ್ತೆ. ಮತ್ತೆ ಹ್ಯಾಂಡ್ ವಾಶ್ ಮಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ನೀರು ಕೂಡ ಬರ್ತಾ ಇರೋದಿಲ್ಲ. ಹಾಗೆ ಏನಿವತ್ತು ಎಲ್ಲ ಡಿಫ್ರೆಂಟ್ ಆಗಿ ನಡೀತಿದೆಯಲ್ಲ ಅಂತ ಯೋಚಿಸ್ತಿರ್ಬೇಕಾದ್ರೆ ಸಡನ್ ಆಗಿ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಆಫ್ ಮಾಡಿ ರೂಮ್ ಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಯಾರಿಗೋ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಕಾಲ್ ಕನೆಕ್ಟ್ ಆಗ್ತಾನೆ ಇರೋದಿಲ್ಲ. ಹಾಗೆ ರೂಮ್ ಗೆ ಬಂದು ಟಯರ್ಡ್ ಆಗಿದೆ ಅಂತ ಮಲ್ಕೋಬೇಕಾದ್ರೆ ಅವಳು ಆವಾಗಿನಿಂದ ಟ್ರೈ ಮಾಡಿದ ವ್ಯಕ್ತಿಯಿಂದ ಕಾಲ್ ಬರುತ್ತೆ. ಇವಳು ರಿಸೀವ್ ಮಾಡಿ ಹಲೋ ಹಲೋ ಅಂತ ಅಂತಿರ್ತಾಳೆ, ಆದ್ರೆ ಆ ಕಡೆಯಿಂದ ಯಾವುದೇ ರಿಪ್ಲೈ ಬರ್ತಾ ಇರೋದಿಲ್ಲ. ಹಾಗೆ ಕಾಲ್ ಕೂಡ ಕಟ್ ಆಗುತ್ತೆ. ಹಾಗೆ ಯೋಚಿಸ್ತಾ ಟೆನ್ಷನ್ ನಲ್ಲಿ ವಾಶ್ರೂಮ್ ಗೆ ಹೋಗಿ ಬಾತ್ರೂಮ್ ನಲ್ಲಿ ಕುತ್ಕೊಳ್ತಾಳೆ. ಹಾಗೆ ಯೋಚಿಸ್ತಾ ಅದರಲ್ಲಿ ಮಲ್ಕೋತಾಳೆ. ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ದು ನೋಡಿದಾಗ ಅವಳು ಒಂದು ಕಾಡಿನ ಮಧ್ಯೆ ಅದೇ ಬಾತ್ರೂಮ್ ನಲ್ಲಿ ಇರ್ತಾಳೆ. ಇವಳಿಗೆ ಅರ್ಥ ಆಗ್ತಾ ಇರೋದಿಲ್ಲ ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಯೋಚಿಸ್ತಿರ್ತಾಳೆ. ಹಾಗೆ ನಮಗೆ ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಏನ್ ನಡೀತಾ ಇದೆ ಅಂತ. ಹಾಗೆ ಇವಳು ನಡಿಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಆ ಕಡೆ ಈ ಕಡೆ ಹೋಗ್ತಿರ್ಬೇಕಾದ್ರೆ ಅವಳ ತಲೆ ಒಂದು ಇನ್ವಿಸಿಬಲ್ ವಾಲಿಗೆ ಟಿಕ್ಕಿ ಹೊಡೆಯುತ್ತೆ. ಆದ್ರೆ ಅದು ಇವಳ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಬೇರೆ ಕಡೆಯಿಂದ ಹೋಗೋಣ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಯೂ ಇನ್ವಿಸಿಬಲ್ ವಾಲಿಗೆ ಟಿಕ್ಕಿ ಹೊಡೆಯುತ್ತಾಳೆ. ಹಾಗೆ ಬೇರೆ ಕಡೆಯಿಂದ ಹೋಗೋಣ ಅಂತ ಕೈಯನ್ನ ಮುಂದೆ ಮಾಡಿ ನಡಿಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಡೋರ್ ಅನ್ನ ನೋಡ್ತಾಳೆ. ಆ ಡೋರ್ ಅನ್ನ ಓಪನ್ ಮಾಡ್ಲಿಕ್ಕೆ ನೋಡ್ಬೇಕಾದ್ರೆ ಒಂದು ಘೋರ ವಾಯ್ಸ್ ಅಲ್ಲಿ ಜಾನು ಅಂತ ಕೇಳಿಸುತ್ತೆ. ಇವಳು ಹೆದರಿ ಆ ಡೋರ್ ಅನ್ನ ಓಪನ್ ಮಾಡ್ಲಿಕ್ಕೆ ನೋಡ್ತಾಳೆ. ಹೇಗೋ ಆ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅವಳು ಸೀದಾ ಮನೆಯೊಳಗೆ ಬರ್ತಾಳೆ. ಮೇಲ್ಮಾಡಿಯಿಂದ ಕೆಳಗೆ ಬಂದು ಸ್ಟೆಪ್ ನ ಕೆಳಗೆ ಯಾರಿಗೂ ಹೆದರಿ ಅಡಗಿ ಕೂತ್ಕೊಳ್ತಾಳೆ. ಆವಾಗ ಇಲ್ಲಿ ಅದೇ ವಾಯ್ಸ್ ನೀನು ಇಲ್ಲಿದ್ದೀಯಾ ಅಂತ ಹೇಳುತ್ತೆ. ಇವಳು ಹೆದರಿ ಹೆಲ್ಪ್ ಗೋಸ್ಕರ ಡೋರ್ ಅನ್ನ ಓಪನ್ ಮಾಡ್ಲಿಕ್ಕೆ ನೋಡ್ತಾಳೆ, ಆದ್ರೆ ಅದು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಮೊಬೈಲ್ ರಿಂಗ್ ಆಗೋ ಶಬ್ದ ಕೇಳಿಸುತ್ತೆ. ಇವಳು ಮೊಬೈಲ್ ತೆಗಿಲಿಕ್ಕೆ ಅಂತ ಮೇಲೆ ಹೋಗ್ತಿರ್ಬೇಕಾದ್ರೆ ಆ ರಿಂಗ್ ಇವಳು ಇರುವ ಪಕ್ಕದಲ್ಲಿ ಒಂದು ಕಬಾರ್ಡ್ ನಿಂದ ಕೇಳಿಸುತ್ತೆ. ಇವಳು ಎಷ್ಟೇ ಹುಡುಕಿದ್ರು ಅವಳಿಗೆ ಆ ಮೊಬೈಲ್ ಸಿಗ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಅವಳನ್ನ ಯಾರೋ ಒಂದು ರೂಮ್ ಗೆ ತಳ್ತಾರೆ. ಅದು ಆ ಆತ್ಮ ಆಗಿರುತ್ತೆ. ಅದೇ ರೂಮ್ ನಲ್ಲಿ ಒಂದು ಮಿರರ್ ಕೂಡ ಇರುತ್ತೆ. ಅದನ್ನ ನೋಡ್ತಿದ್ದಾಗೇನೆ ಅವರ ರಿಫ್ಲೆಕ್ಷನ್ ಸಿಟ್ಟಿನಿಂದ ಇವಳನ್ನೇ ನೋಡ್ತಿರೋ ಹಾಗೆ ನೋಡ್ತಾ ಇರುತ್ತೆ. ನೋಡ್ತಿದ್ದ ಹಾಗೇನೆ ತಲೆಯನ್ನ ಕನ್ನಡಿಗೆ ಡಿಕ್ಕಿ ಹೊಡಿಲಿಕ್ಕೆ ಶುರು ಮಾಡುತ್ತೆ. ಆವಾಗ ಇವಳ ತಲೆಯಿಂದ ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ. ಇವಳಿಗೆ ಅರ್ಥನೇ ಆಗ್ತಾ ಇರುವುದಿಲ್ಲ ಏನ್ ನಡೀತಾ ಇದೆ ಅಂತ. ಹಾಗೆ ಬಂದು ಸೋಫಾದಲ್ಲಿ ಕುಳಿತಿರ್ಬೇಕಾದ್ರೆ ಮತ್ತೆ ಅದೇ ಆತ್ಮ ಭಯವಾಗ್ತಿದ್ಯಾ ಜಾನು ಅಂತ ಹೇಳುತ್ತೆ. ಆವಾಗ ಇವಳು ಯಾರ್ ನೀನು, ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ವಾಯ್ಸ್ ಹೇಳುತ್ತೆ ನನಗೆ 2 ಕಪ್ ಕಾಫಿ ಮಾಡ್ಕೊಂಡ್ ಬಾ ಅಂತ. ಇವಳು ಬೇರೆ ದಾರಿ ಇಲ್ಲದೆ ಕಾಫಿ ಮಾಡ್ಕೊಂಡು ಬರ್ಬೇಕಾದ್ರೆ ರೂಮ್ ಫುಲ್ ಆಗಿ ಕ್ಯಾಂಡಲ್ ಗಳು ಉರಿತಾ ಇರ್ತವೆ. ಹಾಗೆ ಕಾಫಿನ ತಗೊಂಡ್ ಬಂದು ಮೇನ್ ಹಾಲ್ ನಲ್ಲಿರುವ ಟೇಬಲ್ ನ ಮೇಲೆ ಇಡ್ತಾಳೆ. ಆವಾಗ ಆ ವಾಯ್ಸ್ ಹೇಳುತ್ತೆ ಕಾಫಿ ಕುಡಿ ಅಂತ. ಇವಳು ಬಾಯದಿಂದ ಕುಡಿತಾಳೆ. ಮತ್ತೆ ಆ ವಾಯ್ಸ್ ಹೇಳುತ್ತೆ ಇನ್ನೊಂದು ಗ್ಲಾಸ್ ಅಲ್ಲಿರುವ ಕಾಫಿನ ಕುಡಿ ಅಂತ. ಹಾಗೆ ಕ್ಯಾಮ್ರಾ ಕಾಫಿ ಕಪ್ ಒಳಗಡೆ ಝೂಮ್ ಆಗುತ್ತೆ. ಮತ್ತೆ ತೋರಿಸ್ತಾರೆ ಇವಳ ಸುತ್ತಮುತ್ತ ಎಲ್ಲ ಬೆಂಕಿ ಹೊತ್ತಿಕೊಂಡಿರುತ್ತೆ. ಇವಳಿಗೆ ಅರ್ಥ ಆಗ್ತಾನೆ ಇರುವುದಿಲ್ಲ ಇಲ್ಲಿ ಏನ್ ನಡೀತಾ ಇದೆ, ನಾನು ಎಲ್ಲಿದ್ದೀನಿ, ಯಾಕೆ ಈ ತರ ನಡೀತಾ ಇದೆ ಅಂತ ಯೋಚಿಸ್ತಿರ್ತಾಳೆ. ಹಾಗೆ ಅಲ್ಲಿಂದ ನಡಿಲಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದೂರ ಹೋದಾಗೇನೆ ಇವಳು ಕಾಲಡವಿ ಕೆಳಗಡೆ ಬೀಳ್ತಾಳೆ. ಕಾಲಿಗೆ ಸ್ವಲ್ಪ ಏಟು ಕೂಡ ಆಗುತ್ತೆ. ಅದೇ ಸಮಯದಲ್ಲಿ ಯಾರು ಇವಳನ್ನ ಎಳ್ಕೊಂಡು ಹೋಗುವ ಹಾಗೆ ನಮಗೆ ತೋರಿಸ್ತಾರೆ. ಮತ್ತೆ ಎದ್ದು ನೋಡಿದಾಗ ಇವಳು ಮನೆಯಲ್ಲೇ ಇರ್ತಾಳೆ. ಆದ್ರೆ ಆತ್ಮ ಅವಳ ಕಾಲನ್ನು ಚೈನ್ ನಿಂದ ಕಟ್ಟಿ ಹಾಕಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ಚೈನ್ ಅನ್ನು ಅವಳು ಕಿತ್ತು ಹೊರಗಡೆ ತೆಗಿತಾಳೆ. ಆದ್ರೆ ಕಾಲಿಗೆ ಲಾಕ್ ಹಾಕಿರೋದನ್ನ ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಇವಳು ರೂಮ್ ಗೆ ಬರ್ತಾಳೆ. ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಮೊಬೈಲ್ ಅನ್ನ ನೋಡ್ತಾಳೆ, ಆದ್ರೆ ಅದು ಸ್ವಿಚ್ ಆಫ್ ಆಗಿರುತ್ತೆ. ಹಾಗೆ ಚಾರ್ಜರ್ ಅನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಇವಳಿಗೆ ಒಂದು ಮ್ಯೂಸಿಕ್ ಕೇಳಲಿಕ್ಕೆ ಶುರು ಆಗುತ್ತೆ. ಆವಾಗ ಇವಳು ಕೇಳ್ತಾಳೆ ಯಾಕೆ ನನಗೆ ಈ ತರ ಮಾಡ್ತಿದ್ಯಾ ಅಂತ. ಅದಕ್ಕೆ ಆತ್ಮ ಏನು ರಿಪ್ಲೈ ಕೊಡ್ತಾ ಇರೋದಿಲ್ಲ. ಮತ್ತೆ ಇವಳು ಕಷ್ಟಪಟ್ಟು ಮೇಲ್ಮಹಡಿಯಿಂದ ಕೆಳಗೆ ಬರ್ತಿರ್ಬೇಕಾದ್ರೆ ಅವಳ ಕಾಲಿನಲ್ಲಿರುವ ಚೈನ್ ನ ರಾಡ್ ತಾಗಿ ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ. ಇವಳಿಗೆ ತುಂಬಾ ನೋವು ಕೂಡ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಆ ಆತ್ಮ ನಗ್ತಾ ಇರುತ್ತೆ. ಇವಳು ಮೆಡಿಕಲ್ ಕಿಟ್ ನಿಂದ ಇವಳ ಕಾಲಿಗೆ ಬ್ಯಾಂಡೇಜ್ ಅನ್ನ ಹಾಕ್ತಾಳೆ.
ಅದೇ ಸಮಯದಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಇವಳು ಹೋಗಿ ಡೋರ್ ಓಪನ್ ಮಾಡ್ಲಿಕ್ಕೆ ನೋಡ್ತಾಳೆ, ಆದ್ರೆ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇವಳು ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡಿ ಅಂತ ಕೇಳ್ತಿರ್ತಾಳೆ. ಆವಾಗ ಆ ಆತ್ಮ ಹೇಳುತ್ತೆ, ಇಲ್ಲಿ ನಾನು ಇರ್ಬೇಕಾದ್ರೆ ಇಲ್ಲಿಗೆ ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಇವಳು ಕೇಳ್ತಾಳೆ, ಯಾರ್ ನೀನು, ನಿನಗೆ ಏನ್ ಬೇಕು ಅಂತ. ಆವಾಗ ಆ ಆತ್ಮ ಹೇಳುತ್ತೆ, ನನಗೆ ನಿನ್ನ ಪ್ರೀತಿ ಬೇಕು, ನಿನ್ನಿಂದ ಹೋದ ನನ್ನ ಉಸಿರು ಬೇಕು ಅಂತ ಹೇಳುತ್ತೆ. ಇವಳಿಗೆ ಅರ್ಥ ಆಗ್ತಾ ಇರುವುದಿಲ್ಲ, ಹಾಗೆ ನಮಗೆ ಕೂಡ ಅರ್ಥ ಆಗ್ತಾ ಇರುವುದಿಲ್ಲ ಏನ್ ನಡೀತಾ ಇದೆ ಅಂತ. ಅಲ್ಲಿಂದ ಸೀದಾ ಕಿಚನ್ ಗೆ ಬಂದು ಇವಳು ಒಂದು ಚಾಕು ತಕೊಂಡು, ಹತ್ರ ಬರ್ಬೇಡ, ಬಂದ್ರೆ ಚಾಕುವಿಂದ ಚುಚ್ಚು ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಯಾರ್ ನೀನು ಅಂತ ಮತ್ತೆ ಮತ್ತೆ ಕೇಳ್ತಿರ್ತಾಳೆ. ಆವಾಗ ಆ ಚಾಕು ಅವಳ ಕುತ್ತಿಗೆ ಇಟ್ಟು, ನಿನ್ನನ್ನು ನಾನು ಸಾಯಿಸ್ಬಿಡ್ತೀನಿ ಅಂತ ಆತ್ಮ ಹೇಳುತ್ತೆ. ಆವಾಗ ಇವಳು ಹೆದರಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಮುಂದಿನ ಸೀನ್ ನಲ್ಲಿ ಇವಳನ್ನ ಯಾರೋ ಮರಕ್ಕೆ ಕಟ್ಟೆ ಹಾಕಿದ ಹಾಗೆ ನಮಗೆ ತೋರಿಸ್ತಾರೆ. ಅದೇ ಸಮಯದಲ್ಲಿ ಇವಳು ಎದ್ದೇಳ್ತಾಳೆ. ಕಾಲಿಂದ ಆ ಚೈನ್ ಅನ್ನು ಹೇಗಾದ್ರೂ ತೆಗಿಬೇಕು ಅಂತ ಸ್ಟೋರ್ ರೂಮ್ ಗೆ ಹೋಗಿ ಅಲ್ಲಿರುವ ಹ್ಯಾಮರ್ ನಿಂದ ಚೈನ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನೋಡ್ತಾಳೆ. ಹಾಗೆ ಹ್ಯಾಮರ್ ನಿಂದ ಹೊಡಿಬೇಕಾದ್ರೆ ಅವಳ ಬೆರಳಿಗೆ ಅವಳೇ ಹೊಡ್ಕೋತಾಳೆ. ಅದರಿಂದ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳು ಜೋರಾಗಿ ಅರಳಿಕ್ಕೂ ಶುರು ಮಾಡ್ತಾಳೆ. ಮತ್ತೆ ಅಲ್ಲಿರುವ ಮಿರರ್ ನ ಮುಂದೆ ಹೋಗಿ ಅವಳ ಕುತ್ತಿಗೆ ಆದ ಗಾಯವನ್ನ ನೋಡ್ತಿರ್ತಾಳೆ. ಹೇಗಿದ್ದೆ ನಾನು, ಇವಾಗ ಹೇಗಾಗ್ಬಿಟ್ಟೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಸಡನ್ ಆಗಿ ಇವಳು ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಇರೋ ಹಾಗೆ ನಮಗೆ ತೋರಿಸ್ತಾರೆ. ಅದರೊಳಗೆ ತುಂಬಾ ಹೊಗೆ ಕೂಡ ಬರ್ತಾ ಇರುತ್ತೆ. ಇವಳಿಗೆ ಉಸಿರಾಡೋಕು ಕೂಡ ಕಷ್ಟ ಆಗ್ತಾ ಇರುತ್ತೆ. ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕಿರಿಸ್ತಿರ್ತಾಳೆ. ಸಡನ್ ಆಗಿ ಗ್ಲಾಸ್ ಬಾಕ್ಸ್ ಮಾಯವಾಗಿ ಇವಳು ಹೊರಗಡೆ ಇರ್ತಾಳೆ. ಇವಳು ಮುಂದೆ ಯಾವುದೋ ಒಂದು ವಸ್ತು ಹೊಳಿತಾ ಇರುತ್ತೆ. ಅದನ್ನ ಇವಳು ಹೋಗಿ ಮುಟ್ಟಿದ ತಕ್ಷಣ ಇವಳು ಬೇರೆ ಯೂನಿವರ್ಸಲ್ ಗೆ ಹೋದ ಹಾಗೆ ಇವಳಿಗೆ ಅನ್ಸುತ್ತೆ. ಆವಾಗ ಇಲ್ಲಿ ಒಂದು ಹುಡುಗಿಯ ವಾಯ್ಸ್, ಅಂದ್ರೆ ಅವಳದ್ದೇ ವಾಯ್ಸ್ ಇವಳಿಗೆ ಹೇಳುತ್ತೆ, ನಿನಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಈ ಪ್ರಪಂಚವು ನಿನಗೆ ಹೊಸದಾಗಿದೆಯಲ್ವಾ? ನಿನ್ನ ಜರ್ನಿ ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ? ಹೇಗಿದ್ದೆ ನೀನು, ಇವಾಗ ಹೇಗಾದೆ ನೋಡು. ಅಸಲಿಗೆ ಏನ್ ನಡೀತು, ಏನ್ ನಡೀತಾ ಇದ್ದೆ, ಏನ್ ನಡಿಲಿಕ್ಕೆ ಹೋಗ್ತಾ ಇದೆ, ಇವಾಗ ನಡೆದದ್ದು ಇಷ್ಟು ಭಯಂಕರವಾಗಿದ್ರೆ ಏನು ನಡಿಲಿಕ್ಕೆ ಹೋಗ್ತಾ ಇರೋದು ಎಷ್ಟು ಭಯಂಕರವಾಗಿರುತ್ತೆ, ಯೋಚಿಸಿ ನೋಡು ಅಂತ ವಾಯ್ಸ್ ಹೇಳುತ್ತೆ. ಮತ್ತೆ ಹೇಳುತ್ತೆ, ಅಸಲಿಗೆ ಅವನು ಯಾರು, ನಿನಗೇನಾದ್ರೂ ನೆನಪಿದೆಯಾ? ಅವರು ನಿನ್ನನ್ನ ಕಂಟ್ರೋಲ್ ಮಾಡ್ತಾ ಅವನು ಆಡ್ತಿರೋ ಆಟಕ್ಕೆ ನಿನ್ನನ್ನು ನಿನಗೆ ತೋರಿಸ್ತಾ ನಿನ್ನೊಳಗೆ ಭಯವನ್ನುಂಟು ಮಾಡ್ತಿದ್ದಾನೆ. ಅವನಿಂದ ಹೇಗೆ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡು ಅಂತ ವಾಯ್ಸ್ ಹೇಳುತ್ತೆ. ಅದೇ ಸಮಯದಲ್ಲಿ ಇವಳಿಗೆ ಒಂದು ಡೋರ್ ಕಾಣಿಸುತ್ತೆ. ಅದನ್ನ ಓಪನ್ ಮಾಡ್ತಾಳೆ. ಆವಾಗ ಇವಳು ಮನೆಯೊಳಗೆ ಬರ್ತಾಳೆ. ಅದೇ ಸಮಯದಲ್ಲಿ ಆ ಆತ್ಮ ನಗುವ ತರ ಸೌಂಡ್ ಕೇಳಿಸುತ್ತೆ. ಇವಳು ಹಾಗೆ ಮೇಲ್ಮಾಡಿಯಿಂದ ಕೆಳಗೆ ಬರ್ತಾಳೆ. ಇಲ್ಲಿ ಅವಳ ಬ್ಯಾಗ್ ನಲ್ಲಿ ಇವಳಿಗೆ ಚಾರ್ಜರ್ ಕೂಡ ಸಿಗುತ್ತೆ. ಹಾಗೆ ಅದನ್ನ ತಗೊಂಡು ಇವಳು ಮತ್ತೆ ರೂಮ್ ಗೆ ಹೋಗ್ತಾಳೆ. ಯಾಕಂತಂದ್ರೆ ಮೊಬೈಲ್ ನ ಚಾರ್ಜ್ ಇಡ್ಲಿಕ್ಕೆ. ಮೊಬೈಲ್ ಅನ್ನು ಚಾರ್ಜ್ ಹಾಕ್ಬೇಕಾದ್ರೆ ಆ ಆತ್ಮ ಇವಳಿಗೆ ಎದುರಿಸುತ್ತೆ. ಮೊಬೈಲ್ ಚಾರ್ಜ್ ಹಾಕ್ಲಿಕ್ಕೆ ನೋಡಿದಾಗ ಪವರ್ ಕೂಡ ಕಟ್ ಆಗುತ್ತೆ. ಅದೇ ಸಮಯದಲ್ಲಿ ಇವಳಿಗೆ ಯಾರು ಅಳುವ ಶಬ್ದ ಕೇಳಿಸುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಇವಳ ತರನೇ ಇರುವ ಇನ್ನೊಂದು ಹುಡುಗಿ ಇವಿಲ್ ತರ ಅಳ್ತಾ ಇರುತ್ತೆ. ಅದನ್ನ ನೋಡಿ ಇವಳಿಗೆ ಭಯವಾಗಿ ಸೋಫಾ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಆವಾಗ ಆತ್ಮ, ನಿನ್ನನ್ನು ನೋಡಿ ನೀನೇ ಹೆದರಿ ಬಿಟ್ಟ ಜಾನು ಅಂತ ಹೇಳಿ ನಗಲಿಕ್ಕೆ ಶುರು ಮಾಡುತ್ತೆ. ಮತ್ತೆ ಇವಳಿಗೆ ಒಂದು ಮ್ಯೂಸಿಕ್ ಕೇಳಲಿಕ್ಕೆ ಶುರು ಆಗುತ್ತೆ. ಆ ಸೌಂಡ್ ಅನ್ನು ಕೇಳಕ್ಕಾಗದೆ ಕಿಚನ್ ಗೆ ಹೋಗಿ ಕಿವಿ ಮುಚ್ಕೊಂಡು ಕೂತ್ಕೊಳ್ತಾಳೆ. ಅದೇ ಸಮಯದಲ್ಲಿ ಇವಳಿಗೆ ಬಾಯಾರಿಕೆ ಶುರು ಆಗುತ್ತೆ. ಇವಳು ನೀರು ಹುಡುಕ್ತಾಳೆ, ಆದ್ರೆ ಎಲ್ಲಿಯೂ ಇವಳಿಗೆ ನೀರು ಸಿಗುವುದಿಲ್ಲ. ಆವಾಗ ಆತ್ಮ, ನೀರು ಬೇಕಾ ಜಾನು ಅಂತ ಅವಳ ಮೇಲೆ ನೀರನ್ನ ಸುರಿಯುತ್ತೆ. ಆದ್ರೆ ಕೆಲವೇ ಸೆಕೆಂಡ್ ಗಳಲ್ಲಿ ಆ ನೀರು ಡ್ರೈ ಆಗಿ ಬಿಡುತ್ತೆ. ಅಲ್ಲಿಂದ ಸೀದಾ ರೂಮ್ ಗೆ ಹೋಗಿ ಬಾಗಿಲ್ ಹಾಕೋತಾಳೆ. ಆವಾಗ ರೂಮ್ ಗೆ ನೀರು ಬರ್ಲಿಕ್ಕೆ ಶುರು ಆಗುತ್ತೆ. ರೂಮ್ ಫುಲ್ ಆಗಿ ನೀರು ತುಂಬಿಕೊಳ್ಳುತ್ತೆ. ಆದ್ರೆ ಇವಳಿಗೆ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಅವಳನ್ನ ಆತ್ಮ ಕಟ್ಟಿ ಹಾಕಿರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಅದೇ ಸಮಯದಲ್ಲಿ ಇವಳಿಗೆ ಉಸಿರುಗಟ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಸಡನ್ ಆಗಿ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಎದ್ದು ನೋಡಿದಾಗ ಇವಳು ರೂಮ್ ಅಲ್ಲೇ ಇರ್ತಾಳೆ. ರೂಮ್ ಫುಲ್ ಆಗಿ ನೀರು ಬಂದಿರೋ ಹಾಗೆ ಇವಳಿಗೆ ಕನಸು ಬಿದ್ದಿರುತ್ತೆ. ಹಾಗೆ ರೂಮ್ ಇಂದ ಮೇನ್ ಹಾಲ್ ಗೆ ಬರ್ತಾಳೆ. ಅಲ್ಲಿ ಸಡನ್ ಆಗಿ ಟಿವಿ ಕೂಡ ಆನ್ ಆಗುತ್ತೆ. ಪವರ್ ಇಲ್ದೆ ಟಿವಿ ಹೇಗೆ ಆನ್ ಆಯ್ತು ಅಂತ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಅವಳನ್ನೇ ಇವಳು ನೋಡ್ತಾಳೆ. ಆದ್ರೆ ಅವಳ ಆಕ್ಷನ್ಸ್ ಚೇಂಜ್ ಆಗಿರುತ್ತೆ. ಅದರಲ್ಲಿ ಅವಳು ಸಾಯೋ ರೀತಿ ಮಾಡುವ ಹಾಗೆ ಇವಳು ನೋಡ್ತಾಳೆ. ಆವಾಗ ಆತ್ಮ ಹೇಳುತ್ತೆ, ಇದುವರೆಗೆ ನಿನಗೆ ನಡೆದದ್ದು ಇವಾಗ ನಡೀತಾ ಇರೋದು, ಇನ್ಮೇಲೆ ನಡಿಬೇಕಾಗಿರೋದು ನಿನ್ನ ಕಣ್ ಮುಂದೆ ಕಾಣ್ತಾ ಇದೆ ಅಂತ ಹೇಳುತ್ತೆ. ಇವಳು ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಬೇಕು ಅಂತ ಡೋರ್ ಓಪನ್ ಮಾಡ್ಲಿಕ್ಕೆ ನೋಡ್ತಾಳೆ. ಆದ್ರೆ ಓಪನ್ ಆಗ್ತಾ ಇರೋದಿಲ್ಲ. ಮತ್ತೆ ಸ್ಟೋರ್ ರೂಮ್ ಗೆ ಹೋಗಿ ಕಾಲಿಗೆ ಕಟ್ಟಿದ ಚೈನ್ ಅನ್ನ ಕಟ್ ಮಾಡ್ಲಿಕ್ಕೆ ನೋಡ್ತಾಳೆ. ಆದ್ರೆ ಅದು ಕೂಡ ಆಗ್ತಾ ಇರೋದಿಲ್ಲ. ಆವಾಗ ಆತ್ಮ ಹೇಳುತ್ತೆ, ನೀನು ಎಷ್ಟೇ ಟ್ರೈ ಮಾಡಿದ್ರು ಅದನ್ನ ಬಿಚ್ಚಲಿಕ್ಕೆ ಆಗೋದಿಲ್ಲ ಅಂತ. ಆವಾಗ ಇಲ್ಲಿ ಒಂದು ವೆಂಟ್ ಅನ್ನ ನೋಡ್ತಾಳೆ. ಇದರಿಂದ ಹೋಗಿ ತಪ್ಪಿಸ್ಕೊಳ್ಳೋಣ ಅಂತ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಇವಳಿಗೆ ಆ ಮ್ಯೂಸಿಕ್ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಹಾಗೆ ಇವಳು ಬಂದು ಒಂದು ರೂಮ್ ಗೆ ತಲುಪ್ತಾಳೆ. ಆದ್ರೆ ಈ ರೂಮ್ ಅಲ್ಲಿ ಬೇರೆ ದಾರಿ ಕೂಡ ಇರುವುದಿಲ್ಲ. ಆವಾಗ ಆ ರೂಮ್ ಸುತ್ತಲಿಕ್ಕೆ ಶುರು ಆಗುತ್ತೆ. ಇದರಿಂದ ಹೇಗಾದ್ರೂ ತಪ್ಪಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಒಂದು ಡೋರ್ ಕೂಡ ಕಾಣಿಸುತ್ತೆ. ಅದನ್ನ ಓಪನ್ ಮಾಡಿ ಒಳಗಡೆ ಹೋದಾಗ ಅದು ಇನ್ನೊಂದು ರೂಮ್ ಗೆ ಹೋಗುತ್ತೆ. ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅಳ್ತಾ ಕೆಳಗಡೆ ಕೂತ್ಕೊಳ್ತಾಳೆ. ಆವಾಗ ಒಂದು ಕಬೋರ್ಡ್ ಅನ್ನ ನೋಡ್ತಾಳೆ. ಅದನ್ನ ಓಪನ್
ಓಪನ್ ಮಾಡಿ ಒಳಗಡೆ ಬಂದಾಗ ಇವಳು ಸೀದಾ ಮನೆಯ ಮೇನ್ ಹಾಲ್ಗೆ ಬರ್ತಾಳೆ. ಇಲ್ಲಿ ಬಂದಾಗ ನೆಲದ ಮೇಲೆ ರಕ್ತ ಚೆಲ್ಲಿರೋದನ್ನ ನೋಡ್ತಾಳೆ. ಅದನ್ನ ನೋಡಿ ಭಯದಿಂದ ಇವಳು ಸೀದಾ ಟೆರೆಸ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಹಾಗೆ ಟೆರೆಸ್ ಗೆ ಹೋಗ್ತಾಳೆ. ಹಾಗೆ ಡೋರ್ ಓಪನ್ ಮಾಡಿ ಹೋಗ್ಬೇಕಾದ್ರೆ ಅವಳ ಕಾಲಿಗೆ ಹಾಕಿದ ಚೈನ್ ಡೋರ್ ಅಲ್ಲಿ ಲಾಕ್ ಆಗುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಅದನ್ನ ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ. ಫೈನಲಿ ಇವಳು ಅವಳ ಕಾಲಿಂದ ಚೈನ್ ಅನ್ನು ತುಂಬಾ ಫೋರ್ಸ್ ಹಾಕಿ ರಿಮೂವ್ ಮಾಡ್ತಾಳೆ. ಚೈನ್ ಕೂಡ ರಿಮೂವ್ ಆಗುತ್ತೆ. ಆದ್ರೆ ಅವಳು ಚೈನ್ ಅನ್ನ ಫೋರ್ಸ್ ಹಾಕಿ ತೆಗೆದ ಕಾರಣ ಅವಳ ಕಾಲಿಂದ ಜಾಸ್ತಿ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ನೋವು ತಡಿಲಿಕ್ಕಾಗದೆ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಸಡನ್ ಆಗಿ ಡೋರ್ ಓಪನ್ ಆಗುತ್ತೆ. ಆತ್ಮ ಹೇಳುತ್ತೆ, ನೀನ್ ನನಗೆ ಮಾಡಿದ್ದು ನಾನ್ ನಿನಗೆ ಮಾಡ್ತಾ ಇರೋದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಂತ ಹೇಳಿ ನಗ್ಲಿಕ್ಕೆ ಶುರು ಮಾಡುತ್ತೆ. ಇವಳು ನಡೆಯಕ್ಕೂ ಆಗದೆ ಅಲ್ಲಿಂದ ಹೇಗೋ ಟೆರಿಸ್ ನ ಟಾಪ್ ಗೆ ಹೋಗ್ತಾಳೆ. ಮತ್ತೆ ಹಾಗೆ ಯೋಚಿಸ್ಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನಮಗೂ ಕೂಡ ಗೊತ್ತಾಗುತ್ತೆ ಏನಂತಂದ್ರೆ ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನು ಬಂದು ಇವಳಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ರಪೋಸ್ ಕೂಡ ಮಾಡ್ತಾನೆ. ಅದಕ್ಕೆ ಅವಳು ನಗ್ತಾ ಅದಕ್ಕೆಲ್ಲ ಚಾನ್ಸ್ ಇಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೆ ಅವನು ಸೂಸೈಡ್ ಮಾಡ್ಕೊಳ್ತಾನೆ. ಮತ್ತೆ ಅವನು ಆತ್ಮವಾಗಿ ಇವಳಿಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಮತ್ತೆ ಇವಳು ಅನ್ಕೋತಾಳೆ, ಆತ್ಮ ನನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ, ಟಾರ್ಚರ್ ಅನುಭವಿಸೋದಕ್ಕಿಂತ ಸಾಯೋದ ಮೇಲು ಅಂತ ಟೆರೆಸ್ ನ ಮೇಲಿಂದ ಜಂಪ್ ಮಾಡಿ ಇವಳು ಕೂಡ ಸತ್ತು ಹೋಗ್ತಾಳೆ. ಇಲ್ಲಿಗೆ ಸ್ಕ್ರೀನ್ ಕಟ್ ಆಗಿ ಪ್ರೆಸೆಂಟ್ ಡೇ ತೋರಿಸ್ತಾರೆ. ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ನೊಂದಿಗೆ ತೋರಿಸ್ತಾರೆ. ಏನು ಅಂತಂದ್ರೆ ಇದೆಲ್ಲ ಇವಳ ಫ್ರೆಂಡ್ ನ ಲೈಫ್ ಅಲ್ಲಿ ನಡೆದ ಘಟನೆಗಳು. ಅವಳ ಪ್ಲೇಸ್ ನಲ್ಲಿ ನಾನೇನಾದ್ರೂ ಇದ್ದಿದ್ರೆ ಏನೆಲ್ಲ ಫೀಲ್ ಮಾಡ್ತೀನೋ ಅದನ್ನೆಲ್ಲ ಕಥೆಯಾಗಿ ಬರಿತಿರ್ತಾಳೆ. ಆವಾಗ ಇವಳಿಗೆ ಒಂದು ಕಾಲ್ ಬರುತ್ತೆ. ಹಾಗೆ ಇವಳು ಮೊಬೈಲ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇವಳಿಗೆ ಅದೇ ವಾಯ್ಸ್ ಕೇಳಿಸುತ್ತೆ, ಜಾನು ಅಂತ. ಆವಾಗ ನಮಗೆ ತೋರಿಸ್ತಾರೆ ಇವಳ ಲ್ಯಾಪ್ಟಾಪ್ ನಲ್ಲಿ 105 ಮಿನಿಟ್ಸ್ ದಿ ಎಂಡ್ ಅಂತ ಬರೆದಿರ್ತಾರೆ. ಆದ್ರೆ ಅದು ಚೇಂಜ್ ಆಗಿ ದಿ ಬಿಗಿನಿಂಗ್ ಅಂತ ಚೇಂಜ್ ಆಗುತ್ತೆ. ಇಲ್ಲಿಗೆ ಈ ಮೂವಿನ ಎಂಡ್ ಮಾಡ್ತಾರೆ. ಹೇಗಿತ್ತು ಈ ಎಕ್ಸ್ಪ್ಲನೇಷನ್ ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಅಲ್ಲಿಯವರೆಗೆ ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.